ಈ ವಿಷಯವಾಗಿ ನಾವು ಈ ಬಾರಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಸಲ ಜಿಲ್ಲಾ ಪಂಚಾಯತ್ ಹಾಗೂ ಪಂಚಾಯತ್ ಸ್ಥಳೀಯ ಆಡಳಿತಕ್ಕೆ ತುಂಬ ಬಾರಿ ಮನವಿ ಕೊಟ್ಟಿದ್ದೇವೆ. ಯಾಕಂದರೆ ಈ ರಸ್ತೆ ಸಾಧಾರಣ ಒಂದು 300 ಜನರಿಗೆ ಮನೆಗೆ ಸಂಪರ್ಕ ಹೊಂದುವ ರಸ್ತೆ ಇದು. ಅದ್ರ ಜೊತೆಗೆ ಒಂದು 10 ರಿಂದ 12 ಒಳ್ಳೊಳ್ಳೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಬಸ್ಸುಗಳು ಇಲ್ಲಿ ಓಡಾಡ್ತವೆ. ಅದ್ರ ಜೊತೆಗೆ ತುಂಬ ಡೇಂಜರಸ್ ಆಗಿ ರಸ್ತೆಗೆ ವಾಲಿಕೊಂಡಿರೋ ಮರಗಳಿಲ್ಲಿದೆ. ಅದೆಲ್ಲವೂ ಕೂಡ ಪ್ರತಿನಿತ್ಯ ಓಡಾಡೋ ಪುಟಾಣಿ ಮಕ್ಕಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅಥವಾ ಯಾವುದೇ ಶೈಕ್ಷಣಿಕ ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ಓಡಾಡೋ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಕೆಟ್ಟ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಇಲ್ಲಿ ಏನಾದರೂ ಒಂದು ಮರ ಬಿದ್ದರೆ ರಸ್ತೆ ಬಂದಾಗುತ್ತೆ ಅಥವಾ ಮರ ಬಿದ್ದು ಯಾರಿಗೆ ಪ್ರಾಣಕ್ಕೆ ಹಾನಿಯಾಗುವಂಥ ಸಂಭವ ಇತ್ತು. ಈ ಕುರಿತು ನಾವು ಸ್ಥಳೀಯ ಉಳ್ಳೂರು ಮತ್ತು ಸ್ಥಳೀಯ ಶಂಕರನಾಡ ಪಂಚಾಯತ್ಗೆ ವಿಷಯವನ್ನು ಮುಟ್ಟಿಸಿದ್ದೀವಿ. ಹಾಗೆ ಜಿಲ್ಲಾ ಪಂಚಾಯತ್ಗೆ ತುಂಬ ಹಿಂದೆ ಕೂಡ ಮನವಿ ಕೊಟ್ಟಿದ್ದೀವಿ. ಆದರೆ ಯಾವುದೇ ಥರದ ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ನಾವೆಲ್ಲ ಊರಿನವರಲ್ಲಿ ಸೇರಿಕೊಂಡು ಈ ಬಾರಿ ಸಾಧಾರಣ ಒಂದು 50 ರಿಂದ 55 ಸಾವಿರ ರೂಪಾಯಿ ವೆಚ್ಚದ ಏನು ಪಂಚಾಯತ್ ಅವ್ರು ಏನು ಮಾಡಬೇಕಿತ್ತು ಕೆಲಸ ಅಥವಾ ಜಿಲ್ಲಾ ಪಂಚಾಯತ್ ಅವ್ರು ಏನು ಮಾಡಬೇಕಿತ್ತು ಕೆಲಸ, ಅದನ್ನೇ ಈ ಬಾರಿ ನಾವು ಇಡೀ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿರುವಂಥದ್ದು. ಸಾಧಾರಣ ಒಂದು 3 JCB, ಒಂದು 4-5 ಟಿಪ್ಪರ್ಗಳು, ಒಂದು 50 ರಿಂದ 60 ಜನ, ಹೀಗೆ ಎಲ್ಲ ಶ್ರಮದಾನ ಮಾಡಿ ನಾವು ಏನಾದರೂ ಇದನ್ನು ಲೆಕ್ಕಾಚಾರದಲ್ಲಿ ಮಾಡೋದಾದರೆ ಸಾಧಾರಣ ಇದೊಂದು 60-70 ಸಾವಿರ ರೂಪಾಯಿ ಖರ್ಚಿನ ಒಂದು ಕಾಮಗಾರಿ ಇದು. ಇದನ್ನು ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ನಾವು ಇಲ್ಲಿಂದ ಮನವಿ ಮಾಡೋದು ಏನಂದರೆ, ಯಾಕಂದರೆ ನಿನ್ನೆ ನಾವು ಮರ ತೆಗೆಯುವಾಗ ಯಾರದ್ದು ಅಬ್ಜೆಕ್ಷನ್ ಇರಲಿಲ್ಲ. ಯಾವುದು ಎಲ್ಲ ಈ ರಸ್ತೆದ ಆಚೆ ಈಚೆ ಎಲ್ಲ ಪಟ್ಟಾಜಾಗಿರುವಂಥದ್ದು, ಯಾರದ್ದು ಅಬ್ಜೆಕ್ಷನ್ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಆ ಮರ ಎಷ್ಟು ಡೇಂಜರಸ್ ಅಂತ. ಹಾಗಾಗಿ ನಿನ್ನೆ ಮರ ಕಡಿಯುವಾಗ ಎಲ್ಲರೂ ಗ್ರಾಮಸ್ಥರು ಸಪೋರ್ಟ್ ಮಾಡಿದ್ದಾರೆ ನಮಗೆ. ನಾವು ಇನ್ನೊಂದು ಕೇಳೋದೇನೆಂದರೆ, ಜಿಲ್ಲಾ ಪಂಚಾಯತ್ಗೆ ನಾವು ಇದಾದಮೇಲೆ ಈ ಮಳೆಗಾಲ ಮುಗಿದ ಮೇಲೆ ನಾವು ಊರಿನವರೆಲ್ಲ ಸೇರಿಕೊಂಡು ಜಿಲ್ಲಾ ಪಂಚಾಯತ್ಗೆ ಮನವಿ ಕೊಡ್ತೀವಿ. ಅಲ್ಲಿಂದ ಏನಾದರೂ ಕೆಲಸಗಳಾಗದೇ ಇದ್ದರೆ, ಮತ್ತು ಇನ್ನೊಂದೇನೆಂದರೆ, ನಾವು ರಿಪೇರಿ ಮಾಡೋದನ್ನು ನಾವು ಮಾಡಿ ಆಗಿದೆ, ಇನ್ನು ರಿಪೇರಿಗೆ ಅವಕಾಶ ಕೊಡೋದಿಲ್ಲ ಈ ರಸ್ತೆಗೆ. ಇನ್ನು ಮಾಡಿದರೆ ರಸ್ತೆ ಅಗಲೀಕರಣ ಆಗಬೇಕು, ಅದ್ರ ಜೊತೆಗೆ ಹೊಸ ರಸ್ತೆ ಆಗಬೇಕು ನಮಗೆ. ಯಾಕಂದರೆ ಇಲ್ಲಿ ತುಂಬ ಅವಶ್ಯಕತೆ ಇರುವಂಥದ್ದು. ಈ ಊರಿನಿಂದ ಆದಾಯ ಇದೆ ಸರ್ಕಾರಕ್ಕೆ. ಎಷ್ಟೋ ಜನ ಹೈನುಗಾರಿಕೆ ಮಾಡ್ತಾರೆ, ದಿನಕ್ಕೆ ಒಂದು 400 ಲೀಟ್ರ್ ಹಾಲು ತನಕ ಇಲ್ಲಿ ಹೋಗುತ್ತೆ. ಆ ಹಾಲಿನ ವಾಹನ ತಿರುಗಾಡಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಲಕ್ಷಾನುಗಟ್ಟಲೆ ಫೀಸ್ ಕಟ್ತಾರೆ ಇಲ್ಲಿ ಊರಿನವರು. ಆ ಮಕ್ಕಳಿಗೆ, ಆ ಬಸ್ಸಿನ ಓಡಾಡುವವರಿಗೆ ಒಳ್ಳೆಯ ರಸ್ತೆ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನಾವು ಜಿಲ್ಲಾ ಪಂಚಾಯತ್ ಮನವಿ ಮಾಡೋದೇನೆಂದರೆ, ಇನ್ನು ಮುಂದಿನ ವರ್ಷದಲ್ಲಿ ಏನಾದರೂ ನೀವು ರಸ್ತೆ ಕುರಿತಾಗಿ ಯೋಚನೆ ಮಾಡೋದಿದ್ದರೆ ಹೊಸ ರಸ್ತೆ ಕುರಿತಾಗಿ ಯೋಚನೆ ಮಾಡಿ. ಈ ರಸ್ತೆಗೆ ತ್ಯಾಪೆ ಹಚ್ಚಲಿಕ್ಕೆ ಬರೋದು ಬೇಡ. ಇದು ನಮ್ಮೆಲ್ಲ ಆಗ್ರಹ. ಇದ್ರ ಜೊತೆಗೆ ನಮ್ಮೆಲ್ಲ ಊರಿನವರು ಈ ರಸ್ತೆಗೋಸ್ಕರ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದಾರೆ. ಮೊದಲ ಬಾರಿಗೆ ಮನವಿಯನ್ನು ಶಾಂತಿಯುತವಾಗಿ ಮಾಡ್ತೇವೆ ನಾವು. ಒಂದು ವೇಳೆ ನೀವು ಮನವಿಯನ್ನು ತಿರಸ್ಕರಿಸಿದ್ದಾದಲ್ಲಿ ಅಥವಾ ಅದಕ್ಕೆ ಮನ್ನಣೆ ಕೊಡದೇ ಇದ್ದರೆ ನಾವು ಅದನ್ನು ಅತ್ಯಂತ ಕಡಾಖಂಡಿತವಾಗಿ ಈ ಬಾರಿ ಹೇಳ್ತಾ ಇದ್ದೇವೆ. ಕಡಾಖಂಡಿತವಾಗಿ ನಾವು ಈ ರಸ್ತೆಗೆ, ಹೊಸ ರಸ್ತೆ ಆಗೋ ತನಕ ಪ್ರತಿಭಟನೆ ಮಾಡ್ತೇವೆ, ಇಲ್ಲ ಮುತ್ತಿಗೆ ಹಾಕ್ತೇವೆ. DC ಆಫೀಸ್ ಅದು ಎಲ್ಲಿಗೆ ಹೋಗಬೇಕು ನಾವು ಅದನ್ನು ಮುತ್ತಿಗೆ ಹಾಕಿ ಧರಣಿ ಮಾಡಿ ಇಲ್ಲಿನ ರಸ್ತೆ ಮಾಡ್ಕೊಳ್ಳೋದು ಜವಾಬ್ದಾರಿ ನಮ್ಮ ಊರಿನವ್ರದ್ದು. ಇದನ್ನು ಮೂಲಭೂತ ಹಕ್ಕು, ಇದನ್ನು ನಾವು ಪಡ್ಕೊಳ್ತೇವೆ. 1 ವರ್ಷದ ಅವಧಿ ಯಾವ ಸ್ಥಳೀಯ ಸಂಸ್ಥೆಗೋ ಅಥವಾ ಆಡಳಿತ ಕಚೇರಿ ಕೊಡ್ತಾ ಇದ್ದೇವೆ. ಆ 1 ವರ್ಷದ ಒಳಗಡೆ ಈ ರಸ್ತೆ ಏನಾದರೂ ಅಗಲೀಕರಣ ಆಗಿ ಹೊಸ ರಸ್ತೆ ಆಗದೇ ಇದ್ದ ಪಕ್ಷದಲ್ಲಿ ನಾವು ಕಡಾಖಂಡಿತವಾಗಿ ಬಿಡುವುದಿಲ್ಲ, ಮಾಡ್ಕೊಳ್ತೇವೆ, ಮಾಡಿ ಕೊಡಲೇಬೇಕು. ಯಾಕಂದರೆ ನಮ್ಮ ಸಾಧಾರಣ ಈ ಭಾಗದಲ್ಲಿ ಒಂದು 300 ಮನೆ ಇದೆ. ಇದೊಂದು ಸಾಧಾರಣ ಒಂದು 12 ಕಿಲೋಮೀಟರ್ ರಸ್ತೆ, ಅತ್ಯಂತ ಕನಿಷ್ಠ ಸೌಲಭ್ಯವನ್ನು ಹೊಂದಿರೋ ರಸ್ತೆ. ಯಾಕಂದರೆ ಈ ರಸ್ತೆ ಆಗಿ 8 ವರ್ಷ ಆಗಿದೆ. 8 ವರ್ಷಕ್ಕೆ ಮೇಲೆ ಈ ರಸ್ತೆ ಆಗಿರುವಂಥದ್ದು. ಒಂದೇ ಒಂದು ಬಾರು ಕೂಡ ದುರಸ್ತಿ ಆಗಲಿಲ್ಲ. ಯಾಕಂದರೆ ಚರಂಡಿಯಲ್ಲಿ ಹೋಗುವ ನೀರು ಪೂರ್ತಿ ರಸ್ತೆ ಮೇಲೆ ಹೋಗ್ತದೆ. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಲಿಲ್ಲ. ಯಾಕಂದರೆ ಅವರು ಸ್ಥಳೀಯರ ಅಧಿಕಾರಿಗಳ ಗಾಡಿ ಇದೇ ರಸ್ತೆ ಓಡಾಡಬೇಕು, ಅವರು ಕಣ್ಮುಚ್ಕೊಂಡು ಹೋಗ್ತಾರೆ, ಕಣ್ಮುಚ್ಕೊಂಡು ಬರ್ತಾರೆ. ಇದರಿಂದ ಸಮಸ್ಯೆ ಆಗ್ತಿರೋದು ದಿನ ಓಡಾಡುವಂಥ ಜನರಿಗೆ ಬಿಟ್ಟರೆ ಯಾವತ್ತೋ ಒಮ್ಮೆ ಬರುವ ಅಧಿಕಾರಿಗಳಿಗೋ ಅಥವಾ ಯಾರೋ ಇನ್ಯಾರಿಗೋ ಅಲ್ಲ. ಹಾಗಾಗಿ ನಮಗೆ ಈ ರಸ್ತೆ ಅತ್ಯಂತ ಅಗತ್ಯ. ಇದನ್ನು ನಾವು ಮಾಡ್ಕೊಳ್ಳಲಿಕ್ಕೆ ಯಾವ ಥರದ ಹೋರಾಟಗಳು ಬೇಕೋ ಆ ಥರಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೇವೆ. 1 ವರ್ಷದ ಒಳಗಾಗಿ ಈ ರಸ್ತೆಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ಜಿಲ್ಲಾ ಪಂಚಾಯತ್ ಅಥವಾ ಈ ಸಂಬಂಧಪಟ್ಟ ಇಲಾಖೆ ತೆಗೆದುಕೊಂಡು ಅತ್ಯಂತ ಕಡಾಖಂಡಿತವಾಗಿ ನಾವು ಹೇಳ್ತಾ ಇದ್ದೇವೆ, ಪ್ರತಿಭಟನೆ ಮಾಡ್ತೇವೆ. ರಸ್ತೆ ಆಗಲೇಬೇಕು. ಇದು ನಮ್ಮ ಒಕ್ಕೊರಲ ಮಾತು.